ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀವಿ. ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಇವತ್ತು ಹೇರ್ ಕಟ್ ಮಾಡಿಸೋಣ ಅಂತ ಸಲೂನ್ಗೆ ಹೋಗ್ತಾ ಇದ್ದೀನಿ. ತುಂಬ ದಿನ ಆಯಿತು ಹೇರ್ ಕಟ್ ಮಾಡಿಸಿ. ಸೊ ನಾನು ಮತ್ತೆ ದಿವಿ ಇಬ್ಬರು ಹೋಗ್ತಾ ಇದ್ದೀವಿ. ಬಂದ ತಕ್ಷಣ ಈಗ ಆ ಸಲೂನ್ ಒಳಗಡೆ ಹೋಗಬೇಕು. ಬನ್ನಿ ಹೋಗೋಣ ಗೈಸ್. ಗೈಸ್ ನಾವು ಸಲೂನ್ ಒಳಗಡೆ ಬಂದ್ವಿ. ನೋಡಿ ಇಲ್ಲೂ ಗಣೇಶ ಎಲ್ಲ ಕೂರಿಸಿದ್ದಾರೆ. ಸೊ ಕಸ್ಟಮರ್ ಯಾರೂ ಇರಲಿಲ್ಲ ಇಲ್ಲಿ. ಸೊ ನಾವೇ ಬಂದ ತಕ್ಷಣ ಕೂತ್ಕೊಂಡ್ವಿ ಹೇರ್ ಕಟ್ ಮಾಡಿಸ್ಕೊಳ್ಳೋಣ ಅಂತ. ಸೊ ದಿವ್ಯಾ ಇಲ್ಲಿ ಯಾವ ಥರ ಬೇಕು ಏನು ಅಂತ ಹೇಳ್ತಾ ಇದ್ದಾಳೆ. ಮತ್ತು ನೋಡಬೇಕು ಯಾವ ಥರ ಕಟ್ ಮಾಡಿಸ್ಕೋತೀವೋ ಏನೋ ಗೊತ್ತಿಲ್ಲ. ನೋಡೋಣ ಬನ್ನಿ. ಗೈಸ್ ಇಲ್ಲಿ ಇವರು ಹೇರ್ ವಾಶ್ ಮಾಡ್ತಿದ್ದಾರೆ ಕಂಡೀಷ್ನರ್ ಹಾಕಿ. ಸೊ ಕಂಡೀಷ್ನರ್ ಏನಕ್ಕೆ ಹಾಕ್ತಾರೆ ಅಂತ ಅಂದರೆ ಹೇರ್ ಸ್ಮೂತಾಗಿ ಬರುತ್ತೆ ಹೇರ್ ಕಟ್ ಮಾಡಬೇಕಾದ್ರೆ ಅಂತ ಅಂದ್ಬಿಟ್ಟು ಫುಲ್ಲು ಹೇರ್ ಕಂಡೀಷ್ನರ್ ಹಾಕಿ ಮಾಡ್ತಿದ್ದಾರೆ. ಸೊ ಆಲ್ರೆಡಿ ನಾವು ಮನೆಯಿಂದ ತಲೆಗೆ ಸ್ನಾನ ಮಾಡ್ಕೊಂಡು ಬಂದಿದ್ವಿ. ಮತ್ತೆ ಇವರು ಹೇರ್ ವಾಶ್ ಮಾಡ್ತಿದ್ದಾರೆ ಸೊ ಸ್ಮೂತ್ ಆಗಲಿ ಅಂತ. ಸೊ ಗೈಸ್ ಫೈನಲಿ ಹೇರ್ ಕಟ್ ಎಲ್ಲ ಆಯಿತು. ಸೊ ಯಾವ ಥರ ಕಾಣ್ತಿದೆ ಅಂತ ನೋಡ್ಕೊಂಡು ನಿಂತಿದ್ದೀವಿ. ಮತ್ತು ಹೇರ್ ಕಟ್ ಮಾಡಿಸಿದ್ರೆ ಫೇಸ್ ಕಟ್ಟೇ ಚೇಂಜ್ ಆಗಿಬಿಡುತ್ತೆ. ಮೊದಲಿದ್ದು ಫೇಸ್ಗೂ ಈಗಿರೋ ಫೇಸ್ಗೂ ಫುಲ್ಲು ಡಿಫ್ರೆನ್ಸ್ ಇದೆ. ಸೊ ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಈಗ ಮನೆಗೆ ಹೊರಡಬೇಕು, ಹೋಗೋಣ ಬನ್ನಿ ಗೈಸ್. ಇದು ನೆಕ್ಸ್ಟ್ ಡೇ. ಸೊ ಅದಕ್ಕೆ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಇದು. ಸೊ ಅದಕ್ಕೆ ಅಟ್ಯಾಚ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಇವತ್ತು ಏನಕ್ಕೆ ರೆಡಿಯಾಗಿದ್ದೀನಿ ಅಂತ ಹೇಳಿದ್ರೆ, ಇವತ್ತು ದಿವ್ಯಾ ಫ್ರೆಂಡ್ ಮಗುದು ನಾಮಕರಣ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮತ್ತು ಈ ಥರ ಡ್ರೆಸ್ ಹಾಕ್ಕೊಂಡಿದ್ದೀನಿ ರೆಡ್ ಕಲರು. ಸೊ ದುಪ್ಪಟ್ಟ ಇದೆ. ಸೊ ದುಪ್ಪಟ್ಟ ಹಾಕ್ಕೊಂಡಿಲ್ಲ, ಆಮೇಲೆ ಹಾಕ್ಕೊತೀನಿ. ಸೊ ಈಗ ಹೊರಡಬೇಕು, ಹೋಗೋಣ ಬನ್ನಿ. ಗೈಸ್ ನಾವಿವಾಗ ದಿವ್ಯಾರ ಮನೆ ಹತ್ರ ಹೋಗ್ತಾ ಇದ್ದೀವಿ ಆಟೋದಲ್ಲೇ. ಸೊ ಅಲ್ಲಿಂದ ಎಲ್ಲರೂ ಕಾರಲ್ಲಿ ಹೋಗ್ತೀವಿ. ಮತ್ತು ಜಿಯನ್ನು ಹಾಗೆ ಕರ್ಕೊಂಡು ಬಂದಿದ್ದೀವಿ ಹಳೆ ಬಟ್ಟೆಲ್ಲೇ. ಸೊ ಅವ್ನು ಮಲ್ಕೊಂಡ್ಬಿಟ್ಟಿದೆ ಅಂದ್ಬಿಟ್ಟು ಹಾಗೆ ಕರ್ಕೊಂಡು ಬಂದ್ವಿ. ಸೊ ಈಗ ಹೋದ್ಮೇಲೆ ದಿವ್ಯಾರ ಕಾರಲ್ಲೇ ಹಾಕಬೇಕು ಬಟ್ಟೆನ. ಸೊ ಹೋಗೋಣ ಬನ್ನಿ. ಬನಶಂಕರಮ್ಮ ಅಬ್ಬಬ್ಬ ಅಲ್ಲ ಕಾಪಾಡುವ ನೀಟಾಗಿ ಹೇಳು. ಹಂಗಲ್ಲ ಬನಶಂಕರಮ್ಮ ಕಾಪಾಡುವ. ಬ್ಯಾಡ್ ಜಿಯನ್ ಬ್ಯಾಡು.
ಗೊತ್ತಿಲ್ಲ ಬಂದ್ ಸಂಕ್ರಮ ಹೇಳು. ಬಂಗಾರಮ್ಮ ಅಲ್ಲ ಏನ್ ಬಾಲಶಂಕ್ರಮ್ಮ. ಕಾಪಾಡುವ ಕಾಪಾಡಪ್ಪ ಕಾಪಾಡಮ್ಮ. ಗೈಸ್ ಫಂಕ್ಷನ್ ಎಲ್ಲ ಮುಗೀತು, ಈಗ ಊಟ ಕೂತ್ಕೊಂಡಿದ್ದೀವಿ. ಮತ್ತು ಅಲ್ಲಿ ಏನು ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಪಾಪ ತುಂಬ ಅಳ್ತಿತ್ತು. ಪಾಪ ಜನ ನೋಡಿಬಿಟ್ಟು ಫುಲ್ಲು ತುಂಬ ಗಾಬರಿ ಆಗಿತ್ತು ಏನೋ ಅನಿಸುತ್ತೆ, ಫುಲ್ಲು ಅಳ್ತಿತ್ತು. ಜಸ್ಟ್ ಹಾಗೆ ಫೋಟೋ ತೆಗೆಸ್ಕೊಂಡು ಬಂದುಬಿಟ್ವಿ ನಾವು. ಸೊ ಈಗ ಊಟಕ್ಕೆ ಕೂತ್ಕೊಂಡಿದ್ದೀವಿ, ಊಟ ಮಾಡ್ಕೊಂಡು ಹೋಗಿ. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ, ಬನ್ನಿ. ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ರೆ ಸೊ ಆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ